ಯಾಕೆ ಅಂತ ಅಂದರೆ ಎಲ್ಲರೂ ಲೈಫಲ್ಲೂ ಪ್ರಾಬ್ಲಮ್ ಇದ್ದೇ ಇರ್ತದೆ, ಬಟ್ ಅದಕ್ಕೆ ಅಂತ ಸೊಲ್ಯೂಷನ್ನು ಇದ್ದೇ ಇರ್ತದೆ. ಸುಮ್ಮನೆ ಕೂತ್ಕೊಂಡು ನಾವು ರೋಡು ಶಾರ್ಟ್ ಕಟ್ ಅಂತ ಅಂದ್ಬಿಟ್ಟು ಬಂದ್ವಿ. ಇಷ್ಟೋ ತನಕ ರೋಡು ತುಂಬಾ ಚೆನ್ನಾಗಿತ್ತು, ಬಟ್ ಚಿಕ್ಕಮಂಗ್ಳೂರು ಬರ್ತಾ ಇದ್ದಂಗೆನೆ ಇದು ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತ್ರಿಷಿಕಾಸ್ ಕನ್ನಡ ಬ್ಲಾಗ್. ಯಾರು ಚಿನ್ನು ತ್ರಿಷಿಕಾ? ನೀನೇ ತ್ರಿಷಿಕಾನಾ? ನಾನು ಗ್ಲಾಸ್ ಹಾಕೊಂಡಿದ್ದೀನಿ ಅಂತ ನೀನು ಹಾಕೊಂಡ? ಹಾಯ್ ಮಾಡು. ಆಲ್ರೆಡಿ ನೀವೆಲ್ಲರೂ ಟೈಟಲ್ನ ನೋಡಿದ್ದೀರಾ. ನಾವಿವತ್ತು ಶೃಂಗೇರಿಗೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ? ಶೃಂಗೇರಿ. ಎಸ್, ನಾವಿವಾಗ ಶೃಂಗೇರಿಗೆ ಹೋಗ್ತಾ ಇದ್ದೀವಿ. ಹೇಗಿರುತ್ತೆ ನಮ್ಮ ಜರ್ನಿ, ಮತ್ತು ಶೃಂಗೇರಿಯಲ್ಲಿ ಹೇಗೆ ಅಕ್ಷರ ಅಭ್ಯಾಸ ಮಾಡ್ತಾರೆ ಏನು ಅನ್ನೋದನ್ನ ಎಲ್ಲ ನಾನು ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕೂ ಮುಂಚೆ ಫಸ್ಟು ಎಲ್ಲರಿಗೂ ನೆನ್ನೆ ಅಷ್ಟೇ ಮದರ್ಸ್ ಡೇ ಆಯಿತು. ಸೊ ಹಾಗಾಗಿ ನಾವು ವಿಡಿಯೋ ಮಾಡಿರಲಿಲ್ಲ. ಇವತ್ತು ನಮ್ಮ ವಿಡಿಯೋ ಮುಖಾಂತರ ಎಲ್ರಿಗೂ ವಿಶ್ ಮಾಡೋಣ. ಹ್ಯಾಪಿ ಮದರ್ಸ್ ಡೇಗೆ ಮಮ್ಮಿ ವಿಶ್ ಮಾಡ್ದ? ಹ್ಯಾಪಿ ಮದರ್ಸ್ ಡೇ ಮಮ್ಮಿ. ಥ್ಯಾಂಕ್ ಯು ಬಂಗಾರಿ. ಆಲ್ರೆಡಿ ಮೊನ್ನೆನೇ ಅವಳು ವಿಶ್ ಮಾಡಿದ್ಲು ಮದರ್ಸ್ ಡೇ ದಿವಸ. ಎಲ್ಲ ತಾಯಂದಿರಿಗೂ ಹ್ಯಾಪಿ ಮದರ್ಸ್ ಡೇ ಅಂತ ಹೇಳ್ತೀನಿ. ತಾಯಿ ಬಗ್ಗೆ ಹೆಚ್ಚಾಗಿ ಏನು ಹೇಳೋದಕ್ಕಾಗಲ್ಲ ಅಲ್ವಾ? ಸೊ ಎಲ್ಲ ತಾಯಂದಿರಿಗೂ ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ ಎಲ್ರಿಗೂ ಹ್ಯಾಪಿ ಮದರ್ಸ್ ಡೇ ಹೇಳು. ಎಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ. ಎಲ್ಲರೂ ಕನ್ನಡ, ಬಿಸಿಲು ಜಾಸ್ತಿ ಇದೆ ಅಲ್ವಾ, ಅದಕ್ಕೆ. ಓಕೆನಾ? ನಾನು ತೆಗಿತೀನಿ, ನೀನು? ನಾನು ತೆಗೆದ್ರೆ ನೀನು ತೆಗಿತೀಯಾ? ಸರಿ, ನಾನು ಆಮೇಲೆ ಹಾಕೋತೀನಿ. ಓಕೆನಾ? ಹ್ಯಾಪಿ ಮದರ್ಸ್ ಡೇ ಅಂತ ಎಲ್ರಿಗೂ ಹೇಳ್ತಾ ಎಲ್ಲರೂ ಖುಷಿಯಿಂದ ಇರಿ, ಆದಷ್ಟು ಹ್ಯಾಪಿ ಆಗಿರಿ. ಹುಷಾರು ಚಿನ್ನು. ಎಲ್ಲರೂ ಖುಷಿಯಿಂದ ಹ್ಯಾಪಿಯಿಂದ ಇರಿ. ಯಾಕೆ ಅಂತ ಅಂದರೆ ಎಲ್ಲರೂ ಲೈಫಲ್ಲೂ ಪ್ರಾಬ್ಲಮ್ ಇದ್ದೇ ಇರ್ತದೆ, ಬಟ್ ಅದಕ್ಕೆ ಅಂತ ಸೊಲ್ಯೂಷನ್ನು ಇದ್ದೇ ಇರ್ತದೆ. ಸುಮ್ಮನೆ ಕೂತ್ಕೊಂಡು ನಾವು ಬೇಜಾರು ಮಾಡ್ಕೊಳ್ಳೋದ್ರಿಂದ, ಅಳೋದ್ರಿಂದ ಯಾವ ಪ್ರಾಬ್ಲಮ್ಮು ಸಾಲ್ವ್ ಆಗೋದಿಲ್ಲ. ಮುಂದೆ ಏನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಬೇಕಾಗ್ತದೆ. ಚಿಂತೆ ಮಾಡ್ತಾ ಕೂತ್ಕೊಂಡ್ರೆ ಯಾವುದೂ ಆಗೋದಿಲ್ಲ ಅಲ್ವಾ? ಹಾಗಾಗಿ ಆದಷ್ಟು ಖುಷಿಯಿಂದ ಲೈಫ್ನ ಎಂಜಾಯ್ ಮಾಡಿ. ಇರೋ ಅಷ್ಟು ದಿನನೂ ಖುಷಿಯಾಗಿರ್ಬೇಕು ಅನ್ನೋದು ನನ್ನ ಪಾಲಿಸಿ. ಏನಂತೀರಾ? ಓಕೆ, ಹೇಗಿರುತ್ತೆ ಈ ವಿಡಿಯೋ ಅನ್ನೋದನ್ನ ನೋಡ್ತಾ ಹೋಗೋಣ. ಮತ್ತು ಎಷ್ಟು ಕಿಲೋಮೀಟರ್ ಇದೆ ಶೃಂಗೇರಿಗೆ? ಆಲ್ರೆಡಿ ನಾವು ಮನೆ ಬಿಟ್ಟಾಗ 10 o'clock ಆಗಿತ್ತು. ಸರಿ, ಎಷ್ಟೊತ್ತಾಗುತ್ತೆ ಏನು ಎಲ್ಲನೂ ನಾನು ಈ ವಿಡಿಯೋ ಮುಖಾಂತರ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ಹೋಗ್ತಾ ಮಾತಾಡೋಣ. ಹಾಗೆ ನೀವು ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ, ನನ್ನ ಹೆಸರು ಕಾವ್ಯ, ಇದು ನನ್ನ ಮಗಳು ತ್ರಿಷಿಕಾ. ನಾವು ಸಾಂಸ್ಕೃತಿಕ ನಗರಿ ಮೈಸೂರಿಂದ ಕನ್ನಡ ವಿಡಿಯೋಸ್ನ ಮಾಡ್ತಾ ಇದ್ದೀವಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಹೇಳು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಕೂಡ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಇನ್ನು ಮೈಸೂರಿಂದ ಶೃಂಗೇರಿಗೆ 270 ಕಿಲೋಮೀಟರ್ ಅಷ್ಟು ದೂರ ಇದೆ. ಆ ಕಡೆ ಈ ಕಡೆ ವ್ಯೂವ್ನ ನೋಡ್ತಿರ್ಬೋದು, ಸಖತ್ತಾಗಿತ್ತು. ಹಳ್ಳಿ ವಾತಾವರಣ, ಅಲ್ಲಲ್ಲಿ ಮೋಡ ಕೂಡ ಇತ್ತು. ನನ್ನ ಮಗಳ ಜೊತೆ ಆಟ ಆಡಿಕೊಂಡು ಹೋಗಿದ್ದೇ ಗೊತ್ತಾಗಲಿಲ್ಲ. ಅಂದರೆ ಮೈಸೂರಿಂದ ಒಂದು 6 hours ಆಗುತ್ತೆ. ನಾವು ಅಲ್ಲಿ ಇಲ್ಲಿ ಸ್ಟಾಪ್ ಮಾಡಿಕೊಂಡು ನಿಧಾನಕ್ಕೆ ಹೋಗ್ತೀವಿ ಅಂದರೆ ಇನ್ನೂ 1 hour 2 hour ಜಾಸ್ತಿ ಆಗುತ್ತೆ. ಬಟ್ ನಾವು ಎಲ್ಲೂ ಸ್ಟಾಪ್ ಮಾಡದೆ ನಾನ್ ಸ್ಟಾಪ್ ಆಗಿ ಒಂದು ಕಡೆ ಅಷ್ಟೇ ಮಗು ಊಟ ಮಾಡ್ಸೋಕ್ಕೆ ಅಂತ ಸ್ಟಾಪ್ ಮಾಡಿದ್ದು. ಈಗ ನಾವು ಶೃಂಗೇರಿ ಕಡೆ ಹೋಗ್ತಾ ಇದ್ದೀವಿ.
ಇನ್ನು ನನ್ನ ಮಗಳಂತೂ ಅರ್ಧ ದಾರಿಗೆ ಹೋಗ್ತಾ ಇದ್ದಂಗೆ ನಿದ್ದೆ ಸ್ಟಾರ್ಟ್ ಆಗಿಬಿಡ್ತು. ಯಾಕೆ ಅಂದರೆ ಬೆಳಗ್ಗೆ ಬೇಗನೆ ಎದ್ದು ಕರ್ಕೊಂಡು ಬಂದಿದ್ವಿ. ಸ್ವಲ್ಪ ಬೇಗ ಬಿಟ್ಟರೆ ಬೇಗ ಹೋಗೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಬೇಗನೆ ಹೊರಟಿದ್ವಿ. ಹಾಗಾಗಿ ಅವಳಿಗೆ ನಿದ್ದೆ ಬರ್ತಿತ್ತು ಅಂತ ಹೇಳಿ ಮಲಗಿದ್ಲು. ಇನ್ನು ಈ ರೋಡ್ ಉದ್ದಕ್ಕೂ ನಾನು ನೋಡಿದ್ದೇನೆಂದರೆ ಏರ್ ಆಯಿಲ್, ಆದಿವಾಸಿ ಏರ್ ಆಯಿಲ್ ಅಂತ ನಾವು ಎಕ್ಸಿಬಿಷನ್ನು ಸಹಾರದಲ್ಲಿ ಎಲ್ಲ ಕಡೆ ನೋಡಿದ್ದೆ. ಬಟ್ ಈ ರೋಡಲ್ಲಿ ಫುಲ್ಲು ನೋಡ್ತಾ ಇರ್ಬೋದು ಆ ಕಡೆ ಈ ಕಡೆ. ಬಟ್ ನಾನು ಅರ್ಧದಿಂದ ವಿಡಿಯೋ ಮಾಡಿದ್ದು ಎಲ್ಲ ಕಡೆನೂ ಅದು ಆದಿವಾಸಿ ಎಣ್ಣೆನ ಇಟ್ಟಿದ್ರು. ನಾವೇನು ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ, ಜಸ್ಟ್ ವಿಡಿಯೋದಲ್ಲಿ ನಿಮ್ಗಷ್ಟೇ ತೋರಿಸ್ದೆ. ಆಲ್ರೆಡಿ ನಾವು 3 ಅವರ್ಸ್ ಆಯ್ತಾ? 3 ಅವರ್ಸ್ ಆಯ್ತು. ಬೇಲೂರು ಹತ್ತತ್ರ ಏನು ಬೇಲೂರಿಗೆ ಬಂದಿದ್ದೀವಿ. ಇನ್ನು ಎಷ್ಟು ಕಿಲೋಮೀಟರ್ ಇದೆ? 100 ಕಿಲೋಮೀಟರ್ ಕರೆಕ್ಟಾಗಿ 100 ಕಿಲೋಮೀಟರ್ ರೀಚ್ ಆದರೆ ನಾವು ಶೃಂಗೇರಿ ರೀಚ್ ಆಗ್ತೀವಿ. ಬಂದಿದ್ದೆ ಗೊತ್ತಾಗ್ಲಿಲ್ಲ. ಇವತ್ತೇನು ಅಷ್ಟು ಬಿಸಿಲಿರಲಿಲ್ಲ, ಅಲ್ಲಲ್ಲಿ ಸ್ವಲ್ಪ ಬಿಸಿಲಿತ್ತು, ಸ್ವಲ್ಪ ಮೋಡನೂ ಇತ್ತು. ಹಳ್ಳಿ ವಾತಾವರಣ, ಫುಲ್ ನೇಚರ್ ನೋಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ನನ್ನ ಮಗಳು ಅರ್ಧ ನಿದ್ದೆ ಮಾಡೋದು, ಸ್ವಲ್ಪ ಹೊತ್ತು ಎದಳೋದು, ಹಾಗೆ ಕುರುಕ್ ತಿಂಡಿಗಳನ್ನೆಲ್ಲ ತಿನ್ನೋದು. ಏನ್ ತಿಂದೆ ಚಿನ್ನು ನೀನು? ಮೈಸೂರು ಪಾಕು, ಬರ್ಫಿ, ಚಾಕ್ಲೇಟ್, ಆಮೇಲೆ ಎಲ್ಲ ತಿಂದೆ. ಎಲ್ಲ ತಿನ್ಕೊಂಡು ಇವಾಗ ಸ್ವಲ್ಪ ಹೊತ್ತು ಮಲ್ಕೋತಿಯಾ? ಇಲ್ವಾ? ಯಾಕೆ? ಹಾಡು ನೋಡ್ಬೇಕು. ಹಾಡ? ಯಾವ ಹಾಡು? ಮುಟ್ಟಲ್ಲ ಅದು. ಈಗ ಯಾವುದೋ ಹಾಡು ಸಾಂಗ್ ನೋಡ್ಬೇಕಂತೆ. ಈಗ ಬೇಲೂರು ಹತ್ರ ಬಂದಿದೀವಿ. ಎಲ್ಲರೂ ಎಳ್ನೀರು ಸಿಕ್ಕಿದ್ರೆ ಬಂದ್ರೆ ಒಂದು ಎಳ್ನೀರನ್ನ ಕುಡ್ಕೊಂಡು ನಮ್ಮ ಮುಂದಿನ ಪಯಣ ಮಾಡೋಣ. ಓಕೆನಾ? ಇನ್ನು ಕಾರಿಂದ ಬರೋರಿದ್ರೆ ಅಂದರೆ ಮೈಸೂರು ಟು ಶೃಂಗೇರಿ ಹೋಗೋದಿದ್ರೆ ಈ ಶಾರ್ಟ್ ಕಟ್ಟಲ್ಲಿ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ವ್ಯೂವೆಲ್ಲನೂ ಅಂದರೆ ಹಾಸನ, ನರಸೀಪುರ ಆ ಸೈಡ್ ಸ್ವಲ್ಪ ಹೈವೇ ಸಿಗುತ್ತೆ. ಬಟ್ ಅದು ಬಿಟ್ಟರೆ ರೋಡ್ ಅಂತೂ ತುಂಬ ಚೆನ್ನಾಗಿತ್ತು. ನಮಗೆ ಆ ವ್ಯೂಗಳು, ಆ ಕಡೆ ಈ ಕಡೆ ಆ ಗ್ರೀನರಿ ನೇಚರ್ನ ನೋಡ್ಕೊಂಡು ಹೋಗೋದೇ ಒಂದು, ಅಲ್ಲಲ್ಲಿ ಲೇಕ್ ಎಲ್ಲ ಇತ್ತು, ಅದನ್ನು ನೋಡ್ಕೊಂಡು ಹೋಗೋದಕ್ಕೆ ಒಂದು ಖುಷಿ ಅನಿಸ್ತಿತ್ತು. ಬಟ್ ಏನಂತ ಅಂದರೆ ಚಿಕ್ಕಮಂಗ್ಳೂರು ಈ ಸೈಡೆಲ್ಲ ಬಂದಾಗ ಸ್ವಲ್ಪ ಲೈಟಾಗಿ ಮಳೆ ಆಗ್ತಿರಬೇಕು. ಮಳೆ ಆಗ್ತಿದ್ರೆ ಅದನ್ನು ನೋಡೋದಕ್ಕೆ ವ್ಯೂವ್ನ ತುಂಬ ಚೆನ್ನಾಗಿರುತ್ತೆ. ನನ್ನ ಮಗಳು ಮಲ್ಕೊಂಡ್ಬಿಟ್ಟಿದ್ಲು. ಇನ್ನು ಚಿಕ್ಕಮಂಗ್ಳೂರು ಹತ್ತತ್ರ ಹೋಗ್ತಾ ಹೋಗ್ತಾ ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು. ಅದೇ ನಾನು ಹೇಳ್ದಾಗೆ ಮಳೆ ಬಂದಿದ್ರೆ ಲೈಟಾಗಿ ಮುಂಗಾರು ಮಳೆ ಥರ ಇದ್ದಿದ್ದಿದ್ರೆ ಸಖತ್ತಾಗಿರ್ತಿತ್ತು ಜಾಗ ಎಲ್ಲ ನೋಡೋಕ್ಕೆ. ಈ ಎಸ್ಟೇಟ್ ಎಲ್ಲ, ಕಾಫಿ ಎಸ್ಟೇಟ್ ಏನಿದೆ ಅದೆಲ್ಲ ನೋಡ್ಕೊಂಡು ಹೋಗೋದಕ್ಕೆ ತುಂಬಾ ಚೆನ್ನಾಗಿರ್ತಿತ್ತು. ಚಿಕ್ಕಮಂಗ್ಳೂರು ಅಂದ್ರೇ ಭೂಮಿ ಮೇಲಿರೋ ಒಂದು ಸ್ವರ್ಗ ಅಂತಲೇ ಹೇಳ್ಬೋದು. ಅದರಲ್ಲೂ ನಮ್ಮ ಮಳೆ ಟೈಮಲ್ಲಿ ಚಿಕ್ಕಮಂಗ್ಳೂರನ್ನ ನೋಡೋದೇ ಒಂದು ಚೆಂದ ಅನಿಸುತ್ತೆ. ನಮ್ಮದು ಒಂದು ಪ್ಲ್ಯಾನ್ ಇದೆ, ನೆಕ್ಸ್ಟ್ ಮಂತು ಚಿಕ್ಕಮಂಗ್ಳೂರಿಗೆ ಬರಬೇಕು, ಒಂದು ರೆಸಾರ್ಟ್ ಮಾಡಿಕೊಂಡು ಒಂದಷ್ಟು ದಿನ ಇರಬೇಕು ಅನ್ನೋದು ಒಂದು ಪ್ಲ್ಯಾನ್ ಇದೆ. ನೋಡೋಣ, ಮುಂದಿನ ವಿಡಿಯೋದಲ್ಲಿ ಬಂದರೆ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತೀನಿ. ಜಸ್ಟ್ ಪ್ಲ್ಯಾನ್ ಇದೆ, ಬಟ್ ಯಾವಾಗ ಬರ್ತೀವಿ ಅಂತ ಗೊತ್ತಿಲ್ಲ. ಬರಬೇಕು ಅಂತ ಆಸೆ ಅಂತೂ ಖಂಡಿತ ಇದೆ. ರೋಡು ಶಾರ್ಟ್ ಕಟ್ ಅಂತ ಅಂದ್ಬಿಟ್ಟು ಬಂದ್ವಿ. ಇಷ್ಟೋ ತನಕ ರೋಡು ತುಂಬ ಚೆನ್ನಾಗಿತ್ತು. ಬಟ್ ಚಿಕ್ಕಮಂಗ್ಳೂರು ಬರ್ತಾ ಇದ್ದಂಗೆನೆ ಇದು ಯಾವುದೋ ಒಂದು ರೋಡು ತುಂಬಾ ಡಿಫಿಕಲ್ಟ್. ರೋಡ್ಗೆ ತಾರ್ ಹಾಕಿಲ್ಲ ಅಲ್ವಾ? ಉಪ್ಪ ಇವಾಗ ಕರೆಕ್ಟಾಗಿರ್ಬೋದು ಅನ್ಸುತ್ತೆ. ಒಂದು ಸ್ವಲ್ಪ ದೂರ ಹಂಗಿತ್ತು, ಈಗ ಚೆನ್ನಾಗಿದೆ. ನೇಚರ್ ಅಂತೂ ನೋಡೋದಕ್ಕೆ ಸಖತ್ತಾಗಿದೆ. ರಿಯಲಿ ಬ್ಯೂಟಿಫುಲ್ ಅಂತಾನೆ ಹೇಳ್ಬೋದು ನೇಚರ್ ಅಂತೂ. ಬಟ್ ರೋಡ್ ಅಂತೂ ಸ್ವಲ್ಪ ದೂರ ತುಂಬ ಡಿಫಿಕಲ್ಟ್ ಆಗಿತ್ತು. ವಿಡಿಯೋ ಮಾಡೋಕ್ಕೂ ಆಯ್ತಾ ಇಲ್ಲ ಕರೆಕ್ಟಾಗಿ ಅಲ್ಲಿ. ಇನ್ನು ಮುಂದೆ ನೋಡೋದ ಹೇಗಿರುತ್ತೆ ಅಂತ. ಇನ್ನೂ ರೋಡ್ ಕರೆಕ್ಟಾಗಿ ಹೋಗ್ಬೇಕು ಅಂದರೆ ಎಷ್ಟು ದೂರ ಆಯಿತು. ಇದೆಲ್ಲನೂ ಯಾವ ಮರಗಳು? ಅಡಿಕೆ, ಮೆಣಸು. ಅಡಿಕೆ ಮತ್ತೆ ಮೆಣಸು, ಕಾಫಿ. ಮೂರು ಜಾಸ್ತಿ ಅಲ್ವಾ ಇಲ್ಲೆಲ್ಲ?
ಹೌದಪ್ಪ, ಸದ್ಯ ಬಸ್ ಒಂದು ಬರ್ಲಿಲ್ಲ ಇಲ್ಲಿ, ಬರೀ ಕಾರು, ಚಿಕ್ಕದು ಟ್ರ್ಯಾಕ್ಟರ್ ಆ ತರದ್ದೇ. ಇಲ್ಲೆಲ್ಲ ಸ್ವಲ್ಪ ಮೋಡ ಆಯ್ತು, ತಣ್ಣಗಿದೆ ವಾತಾವರಣ ಕೂಡ. ಇನ್ನು ಈ ಥರ ಘಾಟ್ ಸೆಕ್ಷನ್ನಲ್ಲೆಲ್ಲ ಹೋಗೋದಕ್ಕೆ, ಈ ಥರ ವ್ಯೂ ನೋಡಿಕೊಂಡು ಯಾರಿಗೆಲ್ಲ ಇಷ್ಟ, ನಮಗಂತೂ ತುಂಬಾ ಇಷ್ಟ. ಈ ಥರ ವ್ಯೂವ್ನ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಅಲ್ಲಲ್ಲಿ ಕಾರ್ನ ನಿಲ್ಲಿಸ್ಕೊಂಡು ಕುರುಕ್ ತಿಂಡಿ ತಿನ್ಕೊಂಡು ಹೋಗೋದಕ್ಕೆ ನಮಗಂತೂ ತುಂಬ ಇಷ್ಟ ಆಗುತ್ತೆ. ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಬರ್ತಾ ಒಂದು ಟೌನ್ ಸಿಕ್ತು, ನಮ್ಮದು ಊಟ ಎಲ್ಲ ಮುಗಿಸ್ಕೊಂಡ್ವಿ. ಆಲ್ರೆಡಿ 3 ಗಂಟೆ ಆಗಿದೆ. ಇನ್ನೊಂದು 1 ಅವರ್ ಅಷ್ಟೊತ್ತಲ್ಲಿ ನಾವು ಶೃಂಗೇರಿ ರೀಚ್ ಆಗಿರ್ತೀವಿ. ನನ್ನ ಮಗಳಿಗೂ ಕೂಡ ಊಟನ ಮಾಡಿಸ್ತು. ಅವಳಿಗೆ ನಾನು ಮನೆಯಿಂದನೇ ಪ್ರಿಪೇರ್ ಮಾಡ್ಕೊಂಡು ತೊಗೊಂಡು ಬಂದ್ಬಿಟ್ಟಿರ್ತೀನಿ. ಯಾಕೆ ಅಂದರೆ ಅವಳಿಗೆ ಔಟ್ಸೈಡ್ ಫುಡ್ ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ ಅವಳು, ಅದಕ್ಕೆ. ಹಾಗೆ ನನ್ನ ಮಗಳಿಗೆ ಹೊರಗಡೆ ಫುಡ್ ಅಷ್ಟೊಂದು ಇಷ್ಟಪಟ್ಟು ತಿನ್ನೋದಿಲ್ಲ. ಸೊ ಹಾಗಾಗಿ ನಾನು ಮನೆಯಿಂದನೇ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೀನಿ. ಅಂದರೆ ನೈಟ್ ಇಲ್ಲೆಲ್ಲಾದರೂ ಸ್ಟೇ ಆಗ್ತೀವಿ, ಮತ್ತು ನಾವೆಲ್ಲಾದರೂ ಔಟ್ಸೈಡ್ ದೂರ ಹೋಗ್ತೀವಿ ಅಂತ ಅಂದರೆ ನಾವು ರೂಮ್ ಎಲ್ಲ ಮಾಡಿರ್ತೀವಲ್ವ, ಅಲ್ಲೇ ಅವಳಿಗೆ ಏನು ಬೇಕೋ ಅದನ್ನು ಪ್ರಿಪೇರ್ ಮಾಡ್ಕೊಂಡಿರ್ತೀನಿ. ಒಂದು ಚಿಕ್ಕದಾಗಿ ಎಲೆಕ್ಟ್ರಿಕ್ದು ಕುಕ್ಕರ್ ತೊಗೊಂಡಿದ್ದೀನಿ. ಎಷ್ಟು ಚಿಕ್ಕದಂತ ಅಂದರೆ ತುಂಬಾ ಚಿಕ್ಕದು, ತುಂಬ ಚೆನ್ನಾಗಿದೆ ಅದು. ನಾನು ಆಸ್ಟ್ರೇಲಿಯಾದಿಂದ ಬರುವಾಗ ತೊಗೊಂಡು ಬಂದಿರೋದು. ಆಸ್ಟ್ರೇಲಿಯಾದಲ್ಲಿ ಇದ್ದಾಗಲೂ ಕೂಡ ಅದನ್ನೇ ಕ್ಯಾರಿ ಮಾಡ್ತಿದ್ವಿ. ನಾವೆಲ್ಲರೂ ಹೋದರೆ ಜೊತೆಲಿ ತೊಗೊಂಡು ಹೊಂಟೋಗ್ಬಿಡ್ತಿದ್ವಿ. ಏನು ಫುಡ್ ಬೇಕೋ ಅದನ್ನು ಅದರಲ್ಲೇ ಅವಳಿಗೆ ಬೇಕಾಗಿರೋಂಥದ್ದನ್ನು ಪ್ರಿಪೇರ್ ಮಾಡ್ಕೋತಾ ಇದ್ವಿ. ಈಗ ನಾನು ರೂಮ್ಗೆ ಹೋಗಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅದು ಕುಕ್ಕರ್ ಯಾವ ಥರ ಇದೆ ಅನ್ನೋದನ್ನು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತೀನಿ. ಇನ್ನೊಂದು ಅವರ್ ಅಷ್ಟರಲ್ಲಿ ನಾವು ರೀಚ್ ಆಗಿರ್ತೀವಿ. ಫುಲ್ಲು ಮೋಡ, ವೆದರ್ ಅಂತೂ ತುಂಬ ಚೆನ್ನಾಗಿದೆ. ಸುತ್ತ ಹಸಿರು ಮರ ಗಿಡಗಳು ನೋಡ್ತಾ ಇರ್ಬೋದು. ಲೊಕೇಶನ್ ಕೂಡ ತುಂಬ ಚೆನ್ನಾಗಿದೆ. ಬನ್ನಿ ಹೋಗೋಣ. ಇನ್ನು ಆಲ್ಮೋಸ್ಟ್ ಶೃಂಗೇರಿ ಹತ್ತತ್ರ ಬಂದ್ಬಿಟ್ಟಿದ್ದೀವಿ. ಅಲ್ಲಲ್ಲಿ ಸ್ವಲ್ಪ ಮೋಡ ಆಗ್ತಾ ಇದೆ. ನಂಗನ್ಸುತ್ತೆ ಇನ್ನೇನು ಶೃಂಗೇರಿ ಹತ್ರ ಮಳೆ ಬರ್ತಿರ್ಬೋದು ಅಂತ ಅಂದ್ಕೊಂಡು. ಏನಪ್ಪ ಅಂತ ಅಂದರೆ ಎಷ್ಟೊತ್ತಿಗೆ ನಾನು ದೇವಸ್ಥಾನಕ್ಕೆ ಹೋಗ್ತೀವಿ, ದೇವ್ರ ದರ್ಶನ ಮಾಡ್ತೀವಿ ಅಂತ ಅನಿಸ್ತಾ ಇದೆ. ಯಾಕೆ ಅಂದರೆ ತುಂಬ ವರ್ಷಗಳಾದಮೇಲೆ ಈ ಜಾಗನ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಾ ಇದೆ. ಆಲ್ರೆಡಿ ನಾವು ಶೃಂಗೇರಿ ರೀಚ್ ಆಗ್ತಾ ಇದ್ದಂಗೆ ನೋಡ್ತಾ ಇರ್ಬೋದು, ಮಳೆ ಸ್ಟಾರ್ಟ್ ಆಯಿತು. ತುಂತುರು ಮಳೆ ಬೀಳ್ತಿತ್ತು. ವಾವ್, ಸೂಪರ್ ಆಗಿತ್ತು ಅಂತ ಅನಿಸ್ತಿತ್ತು. ಬಂತು ಬಿಸಿ ಬಿಸಿ ಒಂದು ಕಾಫಿ ಸಿಕ್ಕಿದ್ರೆ ಸಖತ್ತಾಗಿರ್ತಿತ್ತು ಅಂತಲೂ ಕೂಡ ಅನಿಸ್ತು. ಬಟ್ ಅಲ್ಲೆಲ್ಲೂ ಘಾಟ್ ಸೆಕ್ಷನ್ ಇರೋದ್ರಿಂದ ಒಂದು ಹೋಟೆಲ್ ಯಾವುದೂ ಇರಲಿಲ್ಲ. ಶೃಂಗೇರಿಗೆ ಹೋಗ್ಬಿಡೋಣ, ಇನ್ನೇನು ದೇವಸ್ಥಾನದ ಹತ್ತತ್ರನೇ ಇದ್ದೀವಿ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲೆಲ್ಲಾದರೂ ನೋಡೋಣ ಹೇಗಿರುತ್ತೆ. ಇನ್ನು ನಾವು ರೂಮ್ನ ರೀಚ್ ಆದ್ವಿ. ಡ್ರೈವಿಂಗ್ ಮಾಡಿ ಫುಲ್ಲು ಸುಸ್ತು ಅನಿಸ್ತಿತ್ತು, 6-7 ಅವರ್ಸು. ಸೊ ಹಾಗಾಗಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ನಂತರ ಎದ್ದು ಫ್ರೆಶ್ ಅಪ್ ಆಗಿ ಇನ್ನೇನು ದೇವಸ್ಥಾನದ ಹತ್ರ ಹೋಗೋಣ ಅಂತ ಹೇಳಿ ರೆಡಿಯಾಗಿದ್ದೀವಿ. ಇನ್ನು ನಮ್ಮ ರೂಮಿಂದ ವ್ಯೂ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು ಹೇಗಿದೆ ಅಂತ ಅಂದ್ಬಿಟ್ಟು. ನಾವು ದೇವಸ್ಥಾನದ ಹತ್ರ ಬರ್ತಾ ಇದ್ದಂಗೆ ಫುಲ್ಲು ಮಳೆ ಇತ್ತು. ಮಳೆ ಕಮ್ಮಿ ಆದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಕೆಳಗಡೆ ಬಂದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ಮಳೆ ಬಂದು ನಿಂತಿತ್ತು. ದೇವಸ್ಥಾನದ ಆಪೋಸಿಟೇ ನಮಗೆ ರೂಮ್ ಕೂಡ ಸಿಕ್ಕಿತ್ತು, ದೇವಸ್ಥಾನದ್ದೇ ರೂಮ್ ಕೂಡ ಸಿಕ್ಕಿತ್ತು. ಇಲ್ಲಿ ರೂಮ್ ಚಾರ್ಜ್ ಬಂದು ಒಬ್ರಿಗೆ, ಒಂದು ಫ್ಯಾಮಿಲಿಗೆ 400 ರೂಪೀಸ್ ಚಾರ್ಜ್ ಇತ್ತು. ಇನ್ನು ನೈಟಲ್ಲಿ ನೋಡ್ತಾ ಇರ್ಬೋದು ಶೃಂಗೇರಿ ದೇವಸ್ಥಾನ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ದೇವ್ರ ದರ್ಶನ ಕೂಡ ಮಾಡಿ ಅಲ್ಲಿ ದೇವ್ರದ್ದು ಪ್ರಸಾದನೂ ಕೂಡ ನಮ್ಮದು ಆಯಿತು. ತುಂಬ ಚೆನ್ನಾಗಿತ್ತು. ದೇವ್ರನ್ನ ನೋಡಿ ತುಂಬ ಮನಸ್ಸಿಗೆ ಆನಂದ, ಖುಷಿ ಎಲ್ಲನೂ ಆಯಿತು. ಇನ್ನು ನನ್ನ ಮಗಳಿಗೆ ಏನಾದರೂ ಶಾಪಿಂಗ್ ಮಾಡೋಣ ಅಂತ ಹೇಳಿ ಕರ್ಕೊಂಡು ಬಂದ್ವಿ. ಅವಳು ಸುಮ್ಮನೆ ಅಂತೂ ಬಿಡೋದಿಲ್ಲ. ಇದೆಲ್ಲ ನೋಡಿದ್ಮೇಲೆ ಏನಾದರೂ ಕೊಡಿಸ್ಲೇಬೇಕು ಅಂತ ಹಠ ಮಾಡ್ತಾನೆ ಇರ್ತಾಳೆ. ಹಾಗಾಗಿ ಏನಾದರೂ ಒಂದು ಸಣ್ಣದಾಗಿ ಕೊಡ್ಸೋಣ ಅಂತ ಹೇಳಿ ಬಂದ್ವಿ. ಹಾಗೆ ಎಳ್ನೀರನ್ನ ಪಾಪ ಮೈಸೂರಲ್ಲಿ ಕೇಳಿದ್ದು, ಬಟ್ ನಾವು ಮುಂದೆ ಹೋಗ್ತಾ ಎಲ್ಲಾದರೂ ಸಿಗುತ್ತೆ ಅಂದ್ಕೊಂಡ್ವಿ, ಬಟ್ ಸಿಕ್ಕಿರಲಿಲ್ಲ. ಹಾಗಾಗಿ ಶೃಂಗೇರಿಗೆ ಬಂದು ಅವಳು ಎಳ್ನೀರನ್ನ ಕೇಳಿದ್ಲು ಅಂತ ಎಳ್ನೀರನ್ನು ಕೂಡ ಕೊಡಿಸಿದ್ವಿ. ಇನ್ನು ಮಳೆ ಅಂತೂ ಕಮ್ಮಿನೇ ಆಗಿರಲಿಲ್ಲ. ದೇವ್ರ ದರ್ಶನ ಮಾಡಿ ದೇವಸ್ಥಾನದಲ್ಲೇ ಕೂತಿದ್ವಿ. ನಾನು ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.